राय ज्ञानमुद्रायोगिने नाथारुग्मणेशाय नमो वेदान्तवेदिने ओं रामाय रामभद्राय रामचन्द्राय वेदसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ಓಂ। ಹಂಸಡಿಬಿಕರದ್ದು ಕಥೆ ಆಗ್ತಾ ಇದೆ. ಈ ಹಂಸಡಿಬಿಕರು ಈ ಹಂಸಡಿಬಿಕರದ್ದು ಇವರು ಯಾರು ಅಂತ ಹೇಳಿದ್ರೆ ಸಾಲ್ವರಾಜ ಬ್ರಹ್ಮದತ್ತನಿಗೆ ಹಿರಿಯ ಹೆಂಡತಿಯಲ್ಲಿ ಸಾಲ್ವರಾಜ ಅಂತ ಮಗ, ಅವನಿಗೆ ಸಾಲ್ವರಾಜ ಅಂತ ಹೆಸರು. ಯಾರಿಗೆ? ಬ್ರಹ್ಮದತ್ತನ ಹಿರಿಯ ಹೆಂಡತಿಯಲ್ಲಿ ಹುಟ್ಟಿದವ, ಜ್ಯೇಷ್ಠ ಪತ್ನಿ ಪುತ್ರ. ಆಮೇಲೆ ಕಿರಿಯ ಹೆಂಡತಿಯಲ್ಲಿ ಹುಟ್ಟಿದವರು ಈ ಹಂಸಡಿಬಿಕರು. ಸೊ ರಾಜ್ಯವನ್ನು ಪಾಲು ಮಾಡಿ, ಅಂದರೆ ಸಾಲ್ವ ರಾಜ್ಯ ಅಂತ ಇರುವಂಥದ್ದು ಪ್ರಮುಖವಾದದ್ದು. ಅದರಲ್ಲಿ ಆ ಹಿರಿಯ ಹೆಂಡತಿಯಲ್ಲಿ ಹುಟ್ಟಿದ ಮಗ, ಅವನಿಗೆ ಸಾಲ್ವರಾಜ ಅಂತ ಹೆಸರು. ಆಮೇಲೆ ಇವರಿಗೆ ಹಂಸಡಿಬಿಕರು ಅಂತ ಹೆಸರು. ಇವರಿಗೆ ಸಾಲ್ವರಾಜರು ಅಂತ ಹೇಳೋದೇ ಇಲ್ಲ. ಇವರಿಗೆ ಇನ್ನೊಂದು ಸಾಲ್ವರಾಜ್ಯದ ಇನ್ನೊಂದು ಪೋರ್ಷನ್, ಒಂದು ವಿಭಾಗ, ಅದಕ್ಕೆ ಇವರು ಅಧಿಪತಿಗಳು. ಯಾರು? ಇವರು ಹಂಸಡಿಬಿಕರು. ಅಷ್ಟಕ್ಕೆ ಇಷ್ಟು ಕೊಬ್ಬಿದೆ ಇವರಿಗೆ. ಇಡೀ ಸಾಲ್ವರಾಜರದ್ದು ಒಂದು ವೇಳೆ ಸಾಲ್ವರಾಜ್ಯಕ್ಕೆ ಇವರು ಅಧಿಪತಿ ಆಗಿದ್ದರೆ ಎಷ್ಟು ಕೊಬ್ಬಿ ಇರ್ತಿರ್ಲಿಕ್ಕಿಲ್ಲ ಇವರಿಗೆ ಅಂತ ಯೋಚನೆ ಮಾಡಬೇಕು ನಾವು. ಈ ಹಂಸಡಿಬಿಕರು ಎಲ್ಲಿವರೆಗೆ ಅಂತ ಹೇಳಿದ್ರೆ ರುದ್ರದೇವರದ್ದೇ ವರ ಪಡ್ಕೊಂಡು ರುದ್ರದೇವರಿಗೆ ಅವಮಾನ ಮಾಡಿದರು, ದೂರ್ವಾಸರಿಗೆ ಅವಮಾನ ಮಾಡುವ ಮೂಲಕ. ಎಂಥ ಹೀನಾಯ ಅಂದರೆ ಕೌಪೀನವನ್ನು ಹರಿದು ಹಾಕೋದು, ಬಟ್ಟೆ ಹರಿದು ಹಾಕೋದು, ಕಮಂಡಲು ತೆಗೆದು ಬಿಸಾಡೋದು ಅಂತ ಹೇಳಿದರೆ ಇವರಿಗೆ ಎಷ್ಟು ದುಷ್ಟರು ಅಂತೇಳಿದ್ರೆ ಕೆಲವ್ರದ್ದು ಮನೋವೃತ್ತಿ ಬಹಳ ದುಷ್ಟತನ, ಅಂದರೆ ದುಷ್ಟತನದ ಪರಮಾವಧಿ. ಆಮೇಲಿಂದ ಈ ಕಡೆ ರುದ್ರದೇವರದ್ದು ದ್ವೇಷ ಕಟ್ಟಿಕೊಂಡರು, ಆ ಕಡೆ ಭಗವಂತನನ್ನು ದ್ವೇಷ ಮಾಡಿದರು. ಆ ಬ್ರಾಹ್ಮಣನನ್ನು ಕಳಿಸಿ ಏನು ದೂತನಿಗೆ ಏನು ಹೇಳಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಕೃಷ್ಣನಿಗೆ ಹೇಳು ಕಪ್ಪ ಕಾಣಿಕೆ ಕೊಡಲಿಕ್ಕೆ, ಉಪ್ಪಿನ ಮೂಟೆ ಹೊತ್ಕೊಂಡು ಬರಲಿಕ್ಕೆ, ಇಲ್ಲಿ ಬಂದು ಕೊಡಲಿಕ್ಕೆ ಹೇಳು ಅಂತ. ಕೃಷ್ಣನು ಕೂಡ ಅದಕ್ಕೆ ಸರಿಯಾದ ಉತ್ತರವನ್ನೇ ಕೊಟ್ಟ. ಸಾತ್ಯಕಿಗೆ ಹೇಳಿದ ಬರಲಿಕ್ಕೆ ಹೇಳು ಪುಷ್ಕರಕ್ಕೆ, ಅವರಿಗೆ ಕಪ್ಪ ಕಾಣಿಕೆ ಕೊಡ್ದೇನೆ ಶಸ್ತ್ರಾಸ್ತ್ರಗಳ ಮೂಲಕ ಅಂತ. ಇಷ್ಟಾಗೂ ದೂರ್ವಾಸ ಮುನಿಗಳು ಬಂದು ಅಡ್ಡ ಬಿದ್ದರು. ಭಗವಂತ ಈ ರೀತಿ ಆಯಿತು ಅಂತ ಹೇಳ್ತಾನೆ. ಏನು ಯೋಚನೆ ಮಾಡಬೇಡಿ ಅಂತ ತಿಳ್ಕೊಂಡು ಅವರಿಗೆ ಏನೆಲ್ಲ ತೊಂದರೆ ಆಗಿದ್ದೆವು ಎಲ್ಲವನ್ನು ಇದು ಬೇಕಾದದ್ದನ್ನೆಲ್ಲ ಕೊಟ್ಟು ಆ ದೂರ್ವಾಸ ಮುನಿಗಳು ಅವರ ಶಿಷ್ಯರನ್ನು ಅವರನ್ನೂ ಕೂಡ ಕೂಡಿಕೊಂಡು ಪುಷ್ಕರಕ್ಕೆ ಬಂದಿರುತ್ತಾರೆ ಕೃಷ್ಣ ಮತ್ತು ಬಲರಾಮರು. ಸೊ ಅಲ್ಲಿ ಏನೆಲ್ಲ ಆಯಿತು ಅಂತೇಳಿದರೆ, ಈ ಕಡೆಯಿಂದ ಬ್ರಹ್ಮದತ್ತ ಬಂದಿದ್ದಾನೆ, ಹಂಸಡಿಬಿಕರ ಅಪ್ಪ ಒಂದು ಕಡೆಯಿಂದ. ಮತ್ತೆ ಯಾರು ಬಂದಿದ್ದಾರೆ ಅಲ್ಲಿಗೆ ಅಂತ ಹೇಳಿದರೆ, ಇನ್ಯಾರು ಬಂದಿದ್ದಾರೆ ಅಲ್ಲಿಗೆ ಅಂತ ಹೇಳಿದ್ರೆ, ಇಲ್ಲಿ ಕೃಷ್ಣನ ಜೊತೆಗೆ ಬಲರಾಮ ಮತ್ತು ದೂರ್ವಾಸಾದಿ ಅವರೊಂದು 3000 ಶಿಷ್ಯರು ಅವರು ಬಂದಿದ್ದಾರೆ. ಆಮೇಲೆ ಅವರಿಗೆ ಇವರಿಗೆ ಹಂಸಡಿಬಿಕರಿಗೆ ಯಾವುದು ಬಾಡಿಗಾರ್ಡ್ಸ್ ಆಗಿದ್ದಾರಲ್ಲ, ಆ ಶಿವನ 2 ಗಣಗಳು, ಆ 2 ಗಣಗಳು ಬಂದಿವೆ. ಅಲ್ಲಿವರೆಗಾಗಿದೆ. 245ನೇ ಶ್ಲೋಕ ಇವತ್ತೀಗ. ವಿಚಕ್ರ ನಾಮಕೋಸುರಃ ಪುರಾ ವಿರಿಂಚತೋ ವರಂ ಅವಧ್ಯತಾಂ ಅಜೇಯತಾಂ ಅವಾಪ್ಯ ಬಾಧತೆ ಸುರಾನ್. ವಿಚಕ್ರ ನಾಮಕ ಅನ್ನುವಂಥವನು 245ನೇ ಶ್ಲೋಕ. ವಿಚಕ್ರನೆಂದು ಹೆಸರುಳ್ಳ ಅಸುರನು ಮೊದಲು ಬ್ರಹ್ಮದೇವರಿಂದ ವಧ್ಯತ್ವ ಅಭಾವ ರೂಪವಾದ ಮತ್ತು ಜಯತ್ವ ಅಭಾವ ರೂಪವಾದ ವರವನ್ನು ಹೊಂದಿ ದೇವತೆಗಳನ್ನು ಬಾಧಿಸುತ್ತಾನೆ. ವಿಚಕ್ರ ನಾಮಕ ಅಸುರ. ಈ ಅಸುರನ ಹೆಸರು, ರಾಕ್ಷಸನ ಹೆಸರು ವಿಚಕ್ರ ಅಂತೇಳಿ. ಇವನು ಮೊದಲು ವಿರಿಂಚತೋ ವರಂ, ಎರಡೇ ಜನ ಇರುವುದು ವರ ಕೊಡುವವರು. ಒಂದು ಏನು ಬ್ರಹ್ಮದೇವರು, ಒಂದು ರುದ್ರದೇವರು. ಸೊ
ವರಂ ಅಂತ ಬಂತು. ಪುರ ಮೊದಲು ಇವರಿಗೆ ವರ ಸಿಕ್ಕಿದೆ ಅಂತ ಯೋಚನೆ ಮಾಡಬೇಕು. ಇಬ್ಬರೇ ಇರೋದು ಕೊಡುವವರು. ರುದ್ರದೇವರ ಹೆಸರು ಉಂಟಾ, ಬ್ರಹ್ಮದೇವರ ಹೆಸರು ಉಂಟಾ ಅಂತ. ವಿರಿಂಚತೋ, ವಿರಿಂಚ ಅಂತ ಹೇಳಿದ್ರೆ ಬ್ರಹ್ಮದೇವರು. ಸೊ ವಿರಿಂಚತಃ, ಬ್ರಹ್ಮದೇವರಿಂದ ವರ ಪಡ್ಕೊಂಡಿದ್ದಾನೆ ಈ ವಿಚಕ್ರ ನಾಮಕ ಅಸುರ. ವಿಚಕ್ರ ಅಂತ ಹೇಳುವ ಅಸುರ ಇವನು ಬ್ರಹ್ಮದೇವರಿಂದ ವರ ಪಡ್ಕೊಂಡ್ಬಿಟ್ಟು ಇವನು ಏನು ಮಾಡ್ತಾ ಇದ್ದ ಅಂತ ಹೇಳಿದರೆ, ಏನು ವರ? ಅವಧ್ಯತಾಂ ಅಜೇಯತಾಂ. ಅಜೇಯತಾಂ ಅಂತ ಹೇಳಿದ್ರೆ ಸೋಲು ಇರಬಾರ್ದು. ಅವಧ್ಯತಾಂ ಅಂತ ಹೇಳಿದ್ರೆ ಸುರಚನಕ್ಕೆ ಹೇಳಿದರು ಸಾವು ಇರಬಾರ್ದು. ಸಾವು ಇರಬಾರ್ದು, ಸೋಲು ಇರಬಾರ್ದು. ನನ್ನನ್ನು ಯಾರಿಗೂ ಕೊಲ್ಲಲಿಕ್ಕೂ ಸಾಮರ್ಥ್ಯ ಇರಬಾರ್ದು, ನನ್ನನ್ನು ಯಾರಿಗೂ ಸೋಲಿಸಲಿಕ್ಕೂ ಸಾಮರ್ಥ್ಯ ಇರಬಾರ್ದು. ಸೊ ಬ್ರಹ್ಮದೇವರು ಕೊಟ್ಟುಬಿಟ್ಟಿದ್ದಾರೆ ಯಾರಿಗೆ? ಈ ವಿಚಕ್ರ ಅಂತ ಹೇಳುವ ಅಸುರನಿಗೆ. ಅವ ವರ ಪಡ್ಕೊಂಡು ಏನು ಮಾಡಿದ? ಅವಾಪ್ಯ ವರಂ. ಅವಾಪ್ಯ ಅಂದರೆ ಪಡ್ಕೊಂಡು, ಯಾವುದನ್ನು? ವಿರಂಚತೋ ವರಂ, ಬ್ರಹ್ಮದೇವರ ವರ. ಅದನ್ನು ಪಡ್ಕೊಂಡು ಅವಾಪ್ಯ ಬಾಧತೆ ಸುರಾನ್. ಸುರಾನ್ ಅಂತೇಳಿದರೆ ದೇವತೆಗಳು. ದೇವತೆಗಳನ್ನು ಬಾಧತೆ, ತೊಂದರೆ ಕೊಡಲಿಕ್ಕೆ ಶುರು ಮಾಡಿದ, ಪೀಡಿಸಲಿಕ್ಕೆ ಶುರು ಮಾಡಿದ. ಅಂದರೆ ರಾಕ್ಷಸರದ್ದು ಒಂದೇ ಹಾವಳಿ. ಏನಂತ ಹೇಳಿದರೆ, ರುದ್ರದೇವರನ್ನು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡೋದು, ಅವರನ್ನು ಮೆಚ್ಚಿಸೋದು, ಒಂಟಿ ಕಾಲಲ್ಲಿ ನಿಲ್ಲುವುದಂತೆ. ಏನೆಲ್ಲ ನಾಟಕ ಮಾಡ್ತಾರವರು. ಸೊ ಆಯ್ತಲ್ಲ, ಈ ರುದ್ರದೇವರು ಬ್ರಹ್ಮದೇವರು ಮೆಚ್ಚಿ ಈ ಇದಕ್ಕೆ ನಾಟಕಕ್ಕೆ ಅವರಿಗೆ ವರ ಕೊಡೋದು. ವರ ಅಂತ ಹೇಳಿದ್ರೆ ಏನು? ನನ್ನನ್ನು ಯಾರು ಸೋಲಿಸಬಾರ್ದು, ಯಾರು ನನ್ನನ್ನು ಕೊಲ್ಲಬಾರ್ದು. ಅಷ್ಟು ವರ ಇದ್ದ ಕೂಡಲೇ ಇನ್ನು ನಾನೇ ಎಲ್ಲ, ನನ್ನಿಂದಲೇ ಎಲ್ಲ ಅಂತ ಹೇಳಿಬಿಟ್ಟು ಎಲ್ಲರನ್ನು ಪೀಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಮೊದಲು ಹೋಗೋದು ಎಲ್ಲಿಗೆ ಅಂತ ಹೇಳಿದವರು ದೇವಲೋಕಕ್ಕೆ. ದೇವಲೋಕಕ್ಕೆ ಹೋಗಿ ದೇವತೆಗಳನ್ನು ಪೀಡಿಸೋದು ಫಸ್ಟ್ ಮಾಡ್ತಾರೆ ಅವರು. ಸೊ 245ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ವಿಚಕ್ರ ಅಂತ ಹೇಳುವ ಒಬ್ಬ ಅಸುರ ಹಿಂದೆ ಪುರ ಬ್ರಹ್ಮನಿಂದ ವರ ಪಡೆದು ಅಂದರೆ ವಿರಂಚತೋ ವರಂ ಅವಾಪ್ಯ ಪಡೆದು ಅವಧ್ಯನೂ ಅಜೇಯನೂ ಆಗಿ ಅವಧ್ಯತಾಂ ಅಜೇಯತಾಂ ಅಂತ ವರ ಪಡ್ಕೊಂಡು ಆನಂತರ ದೇವತೆಗಳನ್ನು ಪೀಡಿಸುತ್ತಿದ್ದ. ಬಾಧತೆ ಸುರಾನ್. ಸುರಾನ್ ಅಂದರೆ ದೇವತೆಗಳನ್ನು, ತಾನ್ ಬಾಧತೆ ಅಂದರೆ ಬಾಧೆ ಕೊಡ್ತಿದ್ದ, ಅಂದರೆ ಪೀಡಿಸುತ್ತಿದ್ದ. ಅಲ್ಲಿಗೆ 245ನೇ ಶ್ಲೋಕ ಆಯಿತು. 246ನೇ ಶ್ಲೋಕ. ಸಚಾಭವತ್ತಯೋ ಸಖಾ ಸಹಾಯ ಕಾಮ್ಯಯಾಗಮತ್ ಹಿಡಿಂಬ ರಾಕ್ಷಸೋಪಿ ಯಃ ಪುರಾಪ ಶಂಕರಾದ್ವರಂ. ಸಚ ಅಭವತ್, ಈ ವಿಚಕ್ರ, ಸ ಅಂದರೆ ಅವನು, ಚ ಅಂದರೆ ಮತ್ತು, ಅಭವತ್ ಆದ. ಏನು? ತಯೋ ಸಖ. ತಯೋ ಅಂದರೆ ಅವರಿಬ್ಬರದ್ದು. ಯಾರ್ದು? ಹಂಸಡಿಬಿಕರ ಫ್ರೆಂಡ್ ಆದ, ಸಖ ಆದ. ಸಖ ಅಂತ ಹೇಳಿದ್ರೆ ಮಿತ್ರ. ಯಾರು? ಈ ವಿಚಕ್ರ ಅನ್ನುವಂಥ ರಾಕ್ಷಸ. ಅವರಿಗೆ ರುದ್ರದೇವರು ವರ ಕೊಟ್ಟದ್ದು, ಇವನಿಗೆ ಬ್ರಹ್ಮದೇವರು ವರ ಕೊಟ್ಟದ್ದು. ಆಯ್ತಲ್ಲ. ಈಗ ಇವನು ಹಾಗಾದರೆ ತಮ್ಮ ಮಿತ್ರರು ಹಂಸಡಿಬಿಕರು ಶ್ರೀಕೃಷ್ಣ ಭಗವಂತನೊಟ್ಟಿಗೆ ಯುದ್ಧ ಮಾಡ್ತಾರೆ ಅಂತ ಹೇಳುವಾಗ ಸ್ವಲ್ಪ ಸಹಾಯ ಮಾಡಬೇಕಲ್ಲ. ಸಹಾಯ ಕಾಮ್ಯಯ, ಸಹಾಯವನ್ನು ಮಾಡಲು ಇಚ್ಛಿಸಿ, ಕಾಮ್ಯಯ ಅಂದರೆ ಇಚ್ಛಿಸಿ, ಅಗಮತ್ ಬಂದಿದ್ದಾನೆ ಅಥವಾ ಆಗಮತ್. ಡಬಲ್ ಎಸ್ ಇದ್ದರೆ ಆಗಮತ್, ಸಿಂಗಲ್ ಎಸ್ ಇದ್ದರೆ ಅಗಮತ್. ಏನಾಯಿತು? ಹಿಡಿಂಬ ರಾಕ್ಷಸೋಪಿ ಯಹ ಪುರ ಆಪ ಶಂಕರಾದ್ವರಂ. ಅಲ್ಲಿಗೆ ವಿಚಕ್ರ ಅನ್ನುವಂಥ ರಾಕ್ಷಸಂದು ಕತೆ ಮುಗಿತು. ಅಂತೇಳಿದರೆ ಅವನು ಬ್ರಹ್ಮದೇವರ ವರದಿಂದ ಅವಧ್ಯನು ಅಜಯನು ಆಗಿದ್ದ. ಅವನು ಕೂಡ ಇವರ ಸಹಾಯಕ್ಕೆ ಅವರ ಮಿತ್ರರಾಗಿದ್ದ. ಹಿಡಿಂಬ ಯಾರ್ದು? ಹಂಸಡಿಬಿಕರದ್ದು. ಸೊ ಮಿತ್ರನಾಗಿ ಅವರಿಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದಾನೆ. ಆಯಿತು. ನಂತರ ಇನ್ಯಾರು ಬಂದಿದ್ದಾರೆ? ಹಿಡಿಂಬ ರಾಕ್ಷಸೋಪಿ ಯಹ ಪುರ ಆಪ ಶಂಕರಾದ್ವರಂ. ಇನ್ನೊಬ್ಬ ಯಾರು ಬಂದಿದ್ದಾನೆ ಅಂತ ಹೇಳಿದರೆ ಹಿಡಿಂಬ ಅಂತ. ಈ ಹಿಡಿಂಬ ರಾಕ್ಷಸ ಅಂತ, ಹಿಡಿಂಬ ರಾಕ್ಷಸ ಅವನ ಹೆಸರು, ಹಿಡಿಂಬ ರಾಕ್ಷಸ. ಅಪಿ ಅವನು ಕೂಡ ಯಾರು ಪುರ ಆಪ ಮೊದಲು ಪಡೆದಿದ್ದ ಶಂಕರಾದ್ವರಂ, ಇವನು ರುದ್ರದೇವರಿಂದ ವರ ಪಡೆದಿದ್ದಾನೆ. ಅಂದರೆ ನಾವು ಮಹಾಭಾರತ ಓದುವಾಗ ಏನಂತ ಹೇಳಿದರೆ ಅಲ್ಲಿ ಯುದ್ಧ ಆಯಿತು. ಆ ಯುದ್ಧಕ್ಕೆ ಸಹಾಯ ಮಾಡಲಿಕ್ಕೆ ಯಾರು ಬಂದಿದ್ದಾರೆ ಅಂತ ಹೇಳಿದರೆ ಅವನು ಮೊದಲು ಬಂದವನು ಯಾರು? ವಿಚಕ್ರ. ಈ ಕೈ ಬಂದವನು ಯಾರು? ಹಿಡಿಂಬ.
ಸೊ ಏನಂತೇಳಿ ಹೆಚ್ಚಿಗೆ ಅಂತ ಹೇಳಿದ್ರೆ ಅವರು ಎಷ್ಟು ದೊಡ್ಡ ಸೈನ್ಯ ಹಿಡ್ಕೊಂಡು ಬಂದಿದ್ದಾರೆ ಅಥವಾ ಯಾವ ದೇಶದ ರಾಜರವರು ಇಷ್ಟು ಮಾತ್ರ ಬರ್ತದೆ. ಇದು ಬ್ರಹ್ಮದೇವರ ವರ ಇದೆ, ಅಜೇಯತ್ವ, ಅವಧ್ಯತ್ವ ಇದೆಲ್ಲ ಗುಟ್ಟು ನಮಗೆ ಮಧ್ವರು ಮಾತ್ರ ಹೇಳೋದು. ಇವರಿಗೆಲ್ಲ ಗೊತ್ತು, ಮಧ್ವರಿಗೆ ಇವ್ರದ್ದು ಏನು ಸಂಗತಿ ಎಲ್ಲ ಗೊತ್ತು. ಸೊ ಅವ್ರದ್ದು ಪೂರ್ತಿ ಜಾತಕನೇ ಹೇಳಿಬಿಡ್ತಾರೆ ನಮಗೆ. ಏನಂತ ಹೇಳಿದರೆ ಆ ವಿಚಕ್ರ ಅಂತ ಬಂದಿದ್ದಾನೆ, ಹಂಸಡಿಬಿಕರ ಮಿತ್ರ, ಅವನು ಬ್ರಹ್ಮದೇವರ ಕುರಿತು ತಪಸ್ಸು ಮಾಡಿಬಿಟ್ಟು ಅವಧ್ಯತಾಂ ಅಜೇಯತಾಂ ವರ ಪಡ್ಕೊಂಡಿದ್ದಾನೆ. ಈಗ ಇನ್ನೊಬ್ಬ ಬಂದಿದ್ದಾನೆ, ಯಾರು? ಹಿಡಿಂಬ ರಾಕ್ಷಸ. ಇವನು ಮೊದಲು ಆಪ ಶಂಕರಾತ್ ವರಂ, ಇವನು ರುದ್ರದೇವರಿಂದ ವರ. ಅಂದರೆ ಎರಡೇ ಜನ, ಒಂದು ರುದ್ರದೇವರು, ಒಂದು ಬ್ರಹ್ಮದೇವರು. ಸೊ 246ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಸ್ನೇಹಿತನಾಗಿದ್ದ ವಿಚಕ್ರ ಸ ಅಂದರೆ ವಿಚಕ್ರ ಮೊದಲು, ಚ ಅಭವತ್ ಅವನು ಅಂದರೆ ತಯೋ ಸಖ ಅಭವತ್, ಹಂಸಡಿಬಿಕರಿಗೆ ಸ್ನೇಹಿತನಾದ. ಯಾರು? ವಿಚಕ್ರ. ಅವನು ಕೂಡ ಸಹಾಯ ಮಾಡಲು ಇಚ್ಛಿಸಿ, ಕಾಮ್ಯಯ ಅಂದರೆ ಇಚ್ಛಿಸುವುದು, ಬಯಕೆಯಿಂದ ಅಭವತ್ ಬಂದಿದ್ದಾನೆ. ಅಭವತ್ ಅಥವಾ ಅಗಮತ್. ಹಿಡಿಂಬ ರಾಕ್ಷಸೋಪಿ, ಹಿಡಿಂಬ ಅಂತ ಒಬ್ಬ ರಾಕ್ಷಸ ಇದ್ದಾನೆ, ಅವನಿಗೆ ಮೊದಲು ಶಂಕರಾತ್ ವರಂ, ಅವನಿಗೆ ಯಾರಿಂದ? ಶಂಕರ ದೇವರ ಅಂತ ಹೇಳಿದರೆ ರುದ್ರದೇವರಿಂದ ವರ ಇತ್ತು. ಅಲ್ಲಿಗೆ 246ನೇ ಶ್ಲೋಕ ಆಯಿತು. 247ನೇ ಶ್ಲೋಕ, ಇದು ಯುದ್ಧ ಅಂತ ಹೇಳಿದರೆ ಎಲ್ಲರದ್ದು ಫುಲ್ ಡೀಟೇಲ್, ಯಾರೆಲ್ಲ ಬಂದಿದ್ದಾರೆ ಅಂತೆಲ್ಲ ಹೊಸಬ್ರು. ಆಗ ಯಾರು ಇವನ ಜೊತೆಗೆ ಬಂದವರೆಲ್ಲ ಯಾರು? ಜರಾಸಂಧನ ಜೊತೆಗೆ ಅದೊಂದು ಸೆಟ್ ಸ್ವಲ್ಪ ಬೇರೆ ಇತ್ತು. ಆ ಸೆಟ್ನಲ್ಲಿ ಸಾಲ್ವರಾಜ ಇದ್ದ ಅಂತೇಳಿದರೆ ಯಾರು? ಬ್ರಹ್ಮದತ್ತನ ದೊಡ್ಡ ಮಗ ಸಾಲ್ವರಾಜ ಅವನಿದ್ದ. ಆಮೇಲಿಂದ ಪೌಂಡ್ರಕ, ವಾಸುದೇವ ಮತ್ತು ಅವರೆಲ್ಲ ಅವ್ರದ್ದೊಂದು ಬೇರೆಯೇ ಇತ್ತು, ರುಕ್ಮಿ ಅವರೆಲ್ಲ. ಸೊ ಇಲ್ಲಿ ಸ್ವಲ್ಪ ಬೇರೆ ಬೇರೆ, ಹಂಸಡಿಬಿಕರು, ಇಲ್ಲಿ ವಿಚಕ್ರ, ಹಿಡಿಂಬ, ಆಮೇಲಿಂದ ಬ್ರಹ್ಮದತ್ತ ಕೂಡ ಬಂದಿದ್ದಾನೆ. ಸೊ ನಂತರ ಈಗ ಬಂದವನು ಯಾರು? ಹಿಡಿಂಬ ರಾಕ್ಷಸ. ಈ ಹಿಡಿಂಬ ರಾಕ್ಷಸ ಅಂದರೆ ಸ್ವಲ್ಪ ಯಾರು ಏನು ಅಂತ ಹೇಳ್ತಾರೆ. ನ ಜೀಯಸೆ ನ ವಧ್ಯಸೆ ಕುತಶ್ಚನೇತಿ ತೋಷಿತಾತ್ ಸಚೈತಯೋತ್ಸಕಾಭವತ್ ಸಮಾಜಗಾಮ ತತ್ರ ಚ. ಇವನು ಬಂದಿದ್ದಾನೆ ಏನಂತ ಹೇಳಿದರೆ, ಮೊದಲು ರುದ್ರನಿಂದ ವರವನ್ನು ಹೊಂದಿರುವ ಈ ಹಿಡಿಂಬ ರಾಕ್ಷಸ ತಪಸ್ಸಿನಿಂದ ರುದ್ರದೇವರನ್ನು ಸಂತೋಷಪಡಿಸಿ, ನಾನು ಯಾರಿಗೂ ಜೇಯನೂ ಆಗುವುದಿಲ್ಲ, ವದ್ಯನೂ ಆಗುವುದಿಲ್ಲ, ಅಂದರೆ ನನ್ನನ್ನು ಗೆಲ್ಲುವವರು ಯಾರಿಲ್ಲ, ಸಮ್ಮರಿಸುವವರು ಯಾರಿಲ್ಲ, ಹಾಗೆ ರುದ್ರದೇವರಿಂದ ವರವನ್ನು ಪಡೆದಿರುವವನು. ಅವನು ಕೂಡ ಡಿಬಿಕರಿಗೆ ಗೆಳೆಯನಾಗಿದ್ದವನು, ಅವನು ಕೂಡ ಅಲ್ಲಿಗೆ ಬಂದಿದ್ದಾನೆ. ಹಿಡಿಂಬ ರಾಕ್ಷಸ. ನ ಜೀಯಸೆ ನ ವದ್ಯಸೆ ಅಂದರೆ ಶಬ್ದ ಮಾತ್ರ ಬೇರೆ ಅಂತೇಳಿದರೆ ಮಧ್ವರಿಗೆ ಅದೇ ವರ್ಡ್ ಹಾಕಿ ಬೇಜಾರಾಯಿತು. ಏನಂತ ಹೇಳಿದ್ರೆ, ನಾವು ವದ್ಯತಾಂ ನ ಯಾವುದಾದ್ರು ಒಂದು ಅವಧ್ಯತಾಂ ಅಜೇಯತಾಂ, ಅದನ್ನು ಎಷ್ಟು ಸಲ ಹೇಳೋದು? ಅದಕ್ಕೆ ಹೇಳಿದರು ನ ಜೀಯಸೆ ಅಂದರೆ ಸೇಮ್ ಅಜೇಯತಾಂ, ನ ವದ್ಯಸೆ ಅವಧ್ಯತಾಂ. ಸೊ ನ ಜೀಯಸೆ ಅಂದ್ರೇನು? ಯಾರು ನನ್ನನ್ನು ಗೆಲ್ಲಬಾರದು, ಅದೇ ಅಜೇಯತಾಂ. ನ ವದ್ಯಸೆ ಯಾರು ನನ್ನನ್ನು ಕೊಲ್ಲಬಾರದು, ಅದೇ ಅವಧ್ಯತಾಂ. ಕುತಶ್ಚನೇತಿ ಅಂದರೆ ಯಾರಿಂದಲೂ ಅಂತ. ಇತಿ ಕುತಶ್ಚನ ಇತಿ ತೋಷಿತಾತ್. ತೋಷಿತ ಅಂತ ಹೇಳೋದು ರುದ್ರದೇವರಿಗೆ ಒಂದು ಹೆಸರು, ಅದು ತೋಷಿತ ಅಂತ. ಸೊ ಈ ತೋಷಿತಾತ್ ಅಂದರೆ ರುದ್ರದೇವರಿಂದ ಸಚ್ಚ ಏತಯೋಹೋ ವರ ಪಡ್ಕೊಂಡಿದ್ದಾನೆ. ಯಾರು? ಹಿಡಿಂಬ ರಾಕ್ಷಸ. ಅಂದರೆ ಈಗ ನಾವಧ್ಯತಾಂ ಅಂದರೆ ಅವಧ್ಯತಾಂ ಅಜೇಯತಾಂ, ಮೊದಲು ಅವರಿಬ್ಬರಿದ್ದಾರೆ, ಯಾರು? ಹಂಸಡಿಬಿಕರು. ಆಮೇಲಿಂದ ಅವರು ಒಟ್ಟಿಗೆ ಸೇರಿದ ಆ ಎರಡು ಗಣಗಳಿದ್ದಾವೆ, ಅವರು ಸಹ ಅವಧ್ಯತಾಂ ಅಜೇಯತಾಂ. ಆಮೇಲೆ ವಿಚಕ್ರ ಸೇರಿದ ಬ್ರಹ್ಮದೇವರು, ಅವನಿಗೆ ವರ ಕೊಟ್ಟಿದ್ದಾರೆ, ಅದೇ ಅಜೇಯತಾಂ ಅವಧ್ಯತಾಂ. ಆಮೇಲಿಂದ ಹಿಡಿಂಬ ರಾಕ್ಷಸ, ಇವನು ಅದೇ ವರ ಇದೆ ಇವನ ಹತ್ರ, ರುದ್ರದೇವರು ಕೊಟ್ಟದ್ದು. ಏನಂತ? ಅಜೇಯತಾಂ ಅವಧ್ಯತಾಂ.
ಇಷ್ಟು ಇವನು ಕೂಡ ಯಾರು ಹಿಡಿಂಬ ರಾಕ್ಷಸ ಕೂಡ ಸಚ ಅವನು ಕೂಡ ಏತಯೋಹೋ ಈ ಹಂಸಡಿಬಿಕರಿಗೆ ಸಖಾಭವತ್ ಹೇಗೆ ವಿಚಕ್ರ ಇವರಿಗೆ ಸ್ನೇಹಿತನಾದ್ನೋ ಹಾಗೆ ಈ ಹಿಡಿಂಬ ರಾಕ್ಷಸ ಕೂಡ ಸಖಾ ಅಭವತ್ ಸಖಾ ಆಗಿದ್ದಾನೆ, ಫ್ರೆಂಡ್ ಆಗಿದ್ದಾನೆ, ಮಿತ್ರನಾಗಿದ್ದಾನೆ. ಸಮಾಜಗಾಮ ತತ್ರ ಚ ಅಜಗಾಮ ಅಜಗಾಮ ಜಗಾಮ ಅಂದರೆ ಹೋಗಿದ್ದಾನೆ, ಆಜಗಾಮ ಅಂದರೆ ಬಂದಿದ್ದಾನೆ, ಅಂದರೆ ಸಮ್ಯಕ್ ಅವನು ಕೂಡ ಅಂದರೆ ಸಮ್ಯಕ್ ಆಜಗಾಮ ಅಂತ ಹೇಳಿದರೆ ಅವನು ಎಲ್ಲ ರೆಡಿಯಾಗಿ ಬಂದಿದ್ದಾನೆ ಯುದ್ಧಕ್ಕೆ ಅಂತ. ಆಜಗಾಮ ಅಂತ ಹೇಳಿದರೆ ಸಮಾಜಗಾಮ ಅಂತ ಹೇಳಿದರೆ ಅವನು ತಯಾರಾಗಿ ಬಂದಿದ್ದಾನೆ. ತಯಾರಾಗಿ ಬರುವುದು ಅಂತ ಹೇಳಿದರೆ ಏನು, ಇದೆಲ್ಲ ಮದುವೆಗೆ ಏನಾದರೂ ಮನೆಯಲ್ಲಿ ಫಂಕ್ಷನ್ ಆಗೋದಿದ್ರೆ ತಯಾರಾಗೋದು ಅಂತ ಒಂದೊಂದು ಗಂಟೆ ಎಲ್ಲ ತಯಾರಾಗೋದು ಹೆಣ್ಮಕ್ಳೆಲ್ಲ ಅದು ಇದ್ದದ್ದೇ. ಆದರೆ ಈ ಯುದ್ಧಕ್ಕೆ ಇವರು ಸಜ್ಜಾಗಿ ಬಂದಿದ್ದಾನೆ. ಸಮಾಜಗಾಮ ಅಂದರೆ ಏನು ಅಂತ ಆಮೇಲೆ ಮುಂದೆ ಬರ್ತದೆ. 247ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಅವನು ಕೂಡ ಈ ಹಿಡಿಂಬ ರಾಕ್ಷಸ ನ ಜೀಯಸೆ ನ ವದ್ಯಸೆ ಅಂದ್ರೇನು, ನೀನು ಯಾರಿಗೂ ಸೋಲುವುದಿಲ್ಲ, ಯಾರಿಂದಲೂ ಸಾಯುವುದಿಲ್ಲ. ಜೀಯಸೆ ಅಂದರೆ ನೀನು ಅಂತ ಬರ್ತದೆ ವರ್ಡ್. ನ ಜೀಯಸೆ ನ ವದ್ಯಸೆ, ನೀನು ಯಾರಿಂದಲೂ ಸೋಲುವುದಿಲ್ಲ, ಯಾರಿಂದಲೂ ನೀನು ಕೊಲ್ಲಲ್ಪಡುವುದಿಲ್ಲ ಅಂತ ರುದ್ರದೇವರು ವರ ಕೊಟ್ಟಿದ್ದಾರೆ ಅಂತ. ಆ ರೀತಿ ಕುತಶ್ಚನ ಯಾರಿಂದಲೂ ಅಂತೇಳಿ ತೋಷಿತ ಅಂತ ಹೇಳಿದರೆ ರುದ್ರದೇವರು ಅವರಿಂದ ವರ ಪಡ್ಕೊಂಡಿದ್ದಾನೆ. ಅವನು ಕೂಡ ಸಚ ಏತಯೋ ಸಖಾಭವತ್, ಅವನು ಕೂಡ ಹಿಡಿಂಬ ಈ ಹಂಸಡಿಬಿಕರಿಗೆ ಸ್ನೇಹಿತನಾಗಿದ್ದಾನೆ. ಅವನು ಅಲ್ಲಿಗೆ ಬಂದು ಸಜ್ಜಾಗಿ ಬಂದು ಸೇರಿದ. ಅಂದರೆ ಏನು ಸಜ್ಜಾಗುವುದು ಅನ್ನುವಂಥದ್ದು ಏನಂತ ಹೇಳಿದರೆ ಮುಂದಿನ ಶ್ಲೋಕದಲ್ಲಿ ಬರ್ತದೆ. ಏನಂದರೆ ಅಕ್ಷೋಹಿಣೀ ದಶಾತ್ಮಕಂ ಬಲಂ ತಯೋಃ ಬಭೂವಃ ವಿಚಕ್ರಗಂ ಷಡಾತ್ಮಕಂ ತಥೈಕಮೇವ ರಾಕ್ಷಸಂ. ಅಕ್ಷೋಹಿಣಿ ಹಂಸಡಿಬಿಕರಿಗೆ 10 ಅಕ್ಷೋಹಿಣಿ ಸಂಖ್ಯಾರೂಪವಾದ ಸೈನ್ಯ ಇತ್ತು. ವಿಚಕ್ರನಿಗೆ ಇರತಕ್ಕ ಸೈನ್ಯವು 6 ಅಕ್ಷೋಹಿಣಿ ಆತ್ಮಕವಾದುದು. ಹಾಗೆಯೇ ಹಿಡಿಂಬಾಕ್ಯ ರಾಕ್ಷಸನದ್ದು 1 ಅಕ್ಷೋಹಿಣಿ ಸೈನ್ಯ ರೂಪವಾದದ್ದು. ಸಜ್ಜಾಗಿ ಬಂದದ್ದಂದರೆ ಇದು ಏನದು, ಅಕ್ಷೋಹಿಣಿ ದಶಾತ್ಮಕಂ 10 ಅಕ್ಷೋಹಿಣಿ ಯಾರ್ದು, ಬಲಂ ತಯೋಹ ಅಂದರೆ ಅವರಿಬ್ಬರು ಅಂದರೆ ಯಾರು, ಹಂಸಡಿಬಿಕರು. ಹಂಸಡಿಬಿಕರಿಗೆ ಅವರು ಅವಧ್ಯತಾಂ ಅಜೇಯತಾಂ ವರ ಬೇರೆ, ಅವರಿಗೆ 2 ಜನ ಗಣಗಳು ಬೇರೆ. ಆಮೇಲಿಂದ ಅವರ ಒಟ್ಟಿಗೆ 10 ಅಕ್ಷೋಹಿಣಿ ಸೈನ್ಯ, ಅಕ್ಷೋಹಿಣಿ ದಶಾತ್ಮಕಂ ಬಲಂ. ನಂತರ ತಯೋಹ ಬಭೂವ, ಇದು ಅವ್ರದ್ದು ಹಂಸಡಿಬಿಕರದ್ದು ಆಗಿತ್ತು. ಬಭೂವ ವಿಚಕ್ರಗಂ, ಇನ್ನೊಬ್ಬ ವಿಚಕ್ರ ಅಂತ ಬಂದಿದ್ದಾನಲ್ಲ ಬ್ರಹ್ಮದೇವರಿಂದ, ಅಜೇಯತ್ವ ಆಮೇಲೆ ಅವಧ್ಯತ್ವ ವರ ಪಡ್ಕೊಂಡಿರುವವನು, ಅವನು ಕೂಡ ಸಜ್ಜಾಗಿ ಬಂದಿದ್ದಾನೆ ಅಂತ ಹೇಳಿದರೆ ಷಡಾತ್ಮಕಂ. ಷಟ್ ಅಂತ ಹೇಳಿದರೆ 6 ಅಕ್ಷೋಹಿಣಿ ಸೈನ್ಯ ಅವನದ್ದು. 10ಕ್ಕೆ 6 ಸೇರಿದರೆ ಎಷ್ಟಾಯಿತು, 16. ಸರಿ. ತಥಾ ಏಕಮೇವ ರಾಕ್ಷಸಂ. ಏಕ ಅಂತ ಹೇಳಿದರೆ 1 ಅಕ್ಷೋಹಿಣಿ ಯಾರ್ದು, ರಾಕ್ಷಸಂದು. ಯಾವ ರಾಕ್ಷಸ, ಹಿಡಿಂಬ ರಾಕ್ಷಸ, ಅವನದು 1. ಹಾಗಾದರೆ 10 ಹಂಸಡಿಬೇಕರದ್ದು, 6 ವಿಚಕ್ರಂದು, 1 ಹಿಡಿಂಬಂದು. ಹಾಗಾದರೆ 10 + 6 16 + 1 ಅಂದರೆ 17 ಅಕ್ಷೋಹಿಣಿ ಸೈನ್ಯ ಅಂತೇಳಿದರೆ ಈ ಕೌರವ ಪಾಂಡವರ ಮಹಾಭಾರತ ಯುದ್ಧದಲ್ಲಿ ಕೌರವರದಿದ್ದದ್ದು 11, ಪಾಂಡವರದಿದ್ದದ್ದು 7, ಒಟ್ಟಿಗೆ ಸೇರಿದರೆ 18. ಇಲ್ಲಿ ಇವನ ಒಂದೇ ಸೈಡಿಂದ ಬಂದದ್ದು 17 ಅಕ್ಷೋಹಿಣಿ ಸೈನ್ಯ. ಆಮೇಲಿಂದ ಅವಧ್ಯತಾಂ ಅಜೇಯತಾಂ ಅಂತ ಹೇಳ್ಕೊಂಡು ಸಟ್ಟೆ ಉಂಟು ಅಂತೇಳಿದರೆ 2 ಜನ ಹಂಸಡಿಬಿಕರು, 2 ಜನ ಈಶ್ವರನ ಗಣಗಳು, 1 ವಿಚಕ್ರ, ಇನ್ನೊಬ್ಬ ಹಿಡಿಂಬ ರಾಕ್ಷಸ. ಇಷ್ಟು ಜನರಿಗೂ ಅವಧ್ಯತಾಂ ಅಜೇಯತಾಂ 6 ಜನಕ್ಕೆ ಇದು ವರ ಉಂಟು. ಸೊ ಹೀಗೆ ಸಜ್ಜಾಗಿ ನಿಂತಿದ್ದಾರೆ. 248ನೇ ಶ್ಲೋಕಕ್ಕೆ 248 ಹಂಸಡಿಬಿಕರ ಸೇನೆ 10 ಅಕ್ಷೋಹಿಣಿ ಅಷ್ಟಿತ್ತು. ಅಕ್ಷೋಹಿಣಿ ದಶಾತ್ಮಕಂ, ದಶ ಅಂದರೆ 10, ಅಕ್ಷೋಹಿಣಿ ಅಂದರೆ ಅಕ್ಷೋಹಿಣಿ ಸೈನ್ಯ.
ತಯೋಹೋ ಅಂದರೆ ಅವರಿಬ್ಬರದ್ದು ಹಂಸಡಿಬಿಕರದ್ದು, ಬಭುವ ಅಂದರೆ ಆಗಿತ್ತು. ನಂತರ ವಿಚಕ್ರಗಂ ಷಡಾತ್ಮಕಂ, ವಿಚಕ್ರನ ಸೇನೆ 6 ಅಕ್ಷೋಹಿಣಿ. ನಂತರ 1 ಅಕ್ಷೋಹಿಣಿ ಸೇನೆ ಹಿಡಿಂಬ ರಾಕ್ಷಸಂದು. ಹೀಗೆ ಎಷ್ಟು 17 ಅಕ್ಷೋಹಿಣಿ ಸೈನ್ಯ ಹಿಡ್ಕೊಂಡು ಇವರು 6 ಜನ ಮಹಾರಥರು, ಅಜೇಯರು, ಅವಧ್ಯರು ಈಗ ಕೃಷ್ಣನ ಮೇಲೆ ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೆ. ಎಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಇದು ಯಾವ ಜಾಗ ಇದು? ಆ ಜಾಗಕ್ಕೆ ಹೆಸರು ಪುಷ್ಕರಕ್ಕೆ ಸೇರಿದ್ದಾರೆ. ಈ ಕಡೆಯಿಂದ ಕೃಷ್ಣ, ಬಲರಾಮ ಮತ್ತು ಒಂದು 3,000 ಜನ ಸನ್ಯಾಸಿಗಳು ಇವರು ಯುದ್ಧ ಮಾಡೋದು. ಸೊ ಈ ಕಡೆಯಿಂದ ಇರುವವರು ಅಂದರೆ ಸನ್ಯಾಸಿಗಳನ್ನೇನು ಯುದ್ಧಕ್ಕೆಲ್ಲ ಕರ್ಕೊಂಡು ಬಂದಿದ್ದಾನೆ ಕೃಷ್ಣ, ನಮ್ಮ ಜೊತೆಗೆ ಇರಿ ಅಂತ. ಅಂದರೆ ನೀವು ಬ್ರಾಹ್ಮಣರು, ನೀವು ನಮ್ಮ ಜೊತೆಗೆ ಇದ್ದರೆ ನಮಗೊಂದು ಧೈರ್ಯ ಅಂತ. ಸೊ ನನಗೆ ದೇವರು ಒಂದು ನನ್ನನ್ನು ಬಿಡುವುದಿಲ್ಲ, ನನ್ನ ಕೈ ಬಿಡುವುದಿಲ್ಲ ಒಂದು ಧೈರ್ಯ. ಅಂದರೆ ದೇವರಲ್ಲಿದ್ದಾನೆ, ದೇವರನ್ನು ನಮಗೆ ಕಾಣಲಿಕ್ಕಾಗ್ತದ? ಇಲ್ಲ, ಧೈರ್ಯ ಮಾತ್ರ ಉಂಟು. ಹಾಗೆ ಒಂದು ಅದು ಮಾರಲ್ ಸಪೋರ್ಟ್ ಅಂತ. ಯಾರು? ದೂರ್ವಾಸ ಮುನಿಗಳು ಮತ್ತು 3,000 ಜನ ಅವರ ಯತಿಶ್ರೇಷ್ಠರು ಶಿಷ್ಯರು, ಅವರು ಕೂಡ ಈ ಕೃಷ್ಣ ಬಲರಾಮರ ಜೊತೆಗೆ ಬಂದಿದ್ದಾರೆ. ಅಲ್ಲ, ಇವರು ಏನು ಮಾಡೋದು ಅಂತ ಹೇಳಿದ್ರೆ, ಇವರು ಬಂದರೆ ಸಾಕು, ಎಲ್ಲಿ ಇವರು ಬರ್ತಾರೋ ಅಲ್ಲಿ ಕೃಷ್ಣನಿಗೆ ಏನಂತ ಹೇಳಿದರೆ, ಒಂದು ಕೃಷ್ಣ ಬಲರಾಮರೇ ನೀವು ಯುದ್ಧ ಮಾಡಿ. ಅವನು ದುಷ್ಟಾಮ, ನಮ್ಮ ರುದ್ರದೇವರದ್ದೇ ವರ ಪಡ್ಕೊಂಡು ನಾನು ರುದ್ರದೇವರ ಸಂಭೂತನಾದ ನನಗೆ ಅವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಮನಸ್ತಾಪ ಯಾರ ಮೇಲೆ ಇದೆ? ಈ ಹಂಸಡಿಕರ ಮೇಲೆ. ಆ ಹಂಸಡಿಕರ ಮೇಲೆ ಇವರಿಗಿರುವ ಮನಸ್ತಾಪವೇ ಸಾಕು, ಅದೇನು ಅವರನ್ನು ಉದ್ಧಾರ ಆಗಲಿಕ್ಕೆ ಇನ್ನೂ ಬಿಡುವುದಿಲ್ಲ ಅನ್ನುವಂಥದ್ದು. ಸೊ ಅಲ್ಲಿಗೆ 248ನೇ ಶ್ಲೋಕ ಆಗಿ 249ನೇ ಶ್ಲೋಕ. ದ್ವಿರಷ್ಟಸೇನಯ ಯುತೌ ಸಹೈಕಯೈವ ತೌ ನೃಪೌ ಸಮೀಯತು ಯುಧೇ ಹರಿಂ ಹರಿಶ್ಚ ತೌ ಸಸಾರಃ. ದ್ವಿರಷ್ಟಸೇನಯ ಅಂತೇಳಿದರೆ, ದ್ವಿರಷ್ಟ, ದ್ವಿ ಅಂದರೆ 2, ಅಷ್ಟ ಅಂದರೆ 8, ಅಲ್ಲಿಗೆ ಎಷ್ಟಾಯಿತು? 16. ದ್ವಿರಷ್ಟಸೇನಯ ಯುತೌ, 16 ಅಕ್ಷೋಹಿಣಿ ಸೈನ್ಯದಿಂದ ಕೂಡಿದ್ದಾರೆ. ಆಮೇಲಿಂದ ಸಹ ಏಕಯೈವ ತೌ ನೃಪೌ, ಆ ಹಂಸಡಿಬಿಕರು ಅನ್ನುವಂಥ ರಾಜರುಗಳು 1 ಅಕ್ಷೋಹಿಣಿಯಿಂದ ಕೂಡಿದ 16 ಅಕ್ಷೋಹಿಣಿ ಸೈನ್ಯದಿಂದ ಕೂಡಿರುವ ಅಂತೇಳಿದರೆ 17 ಅಕ್ಷೋಹಿಣಿ ಸೈನ್ಯದಿಂದ ಕೂಡಿರುವ ಆ ಹಂಸಡಿಬಿಕರು ಯುದ್ಧಕ್ಕಾಗಿ ಶ್ರೀಕೃಷ್ಣನನ್ನು ಹೊಂದಿದರು. ಶ್ರೀಕೃಷ್ಣನಾದರೂ ಆ ಹಂಸಡಿಬಿಕರನ್ನು ಹೊಂದಿದನು ಅನ್ನುವಂಥ ಅರ್ಥ. ದ್ವಿರಷ್ಟಸೇನಯ ಯುತೌ ಸಹ ಏಕಯೈವ ತೌ ನೃಪೌ ಸಮೀಯತು ಯುಧೇ ಹರಿಂ ಹರಿಶ್ಚ ತೌ ಸಸಾರಃ. ದ್ವಿರಷ್ಟಸೇನಯ 2 8 ಅಂದರೆ 16, ದ್ವಿರಷ್ಟ 2 ಅಂದರೆ 16 ಅಕ್ಷೋಹಿಣಿ ಸೈನ್ಯ ಯುತೌ ಕೂಡಿದವರಾಗಿ, ಸಹ ಇದ್ರ ಜೊತೆಗೆ ಏಕ ಯಾರ್ದದು? ಹಿಡಿಂಬ ರಾಕ್ಷಸಂದು. ಅವನು ಅಕ್ಷೋಹಿಣಿ, 1 ಅಕ್ಷೋಹಿಣಿ ಉಂಟಲ್ಲ, 16ಕ್ಕೆ 1 ಸೇರಿದರೆ 17. ಅಲ್ಲ, ಮೊದಲೇ 17 ಹೇಳಿ ಆಗಿದೆ, ಮತ್ತು ಈಗ 16 ಮತ್ತು 1 ಏನಂತ ಹೇಳಿದರೆ ಒಂದು ಇರಲಿ ಅಂತ ಒಂದು ಬೇರೆ ಲೆಕ್ಕ ಅಂತೇಳಿದರೆ 10 + 6 1 + 1 ಆ ರೀತಿ ಮಾಡೋದಕ್ಕಿಂತ ಬದಲು 2 8 16 ಅಂತೇಳಿದ್ರೆ ಇವರಿಬ್ಬರದು ಮತ್ತು ಹಿಡಿಂಬ ರಾಕ್ಷಸಂದು 1 ಅಕ್ಷೋಹಿಣಿ ಒಟ್ಟಿಗೆ ಸೇರಿದರೆ 16 + 1. ದ್ವಿರಷ್ಟ 16 ಸಹ ಏಕ ಅಂದರೆ 17 ಯೈವ ತೌ ನೃಪೌ, ಆ 2 ರಾಜರುಗಳು ಹಂಸಡಿಪಿಕರಿಗೆ ಜತೆಗೆ 17 ಅಕ್ಷೋಹಿಣಿ ಸೈನ್ಯ. ಸಮೀಯತು ಅಂದರೆ ಸಜ್ಜಾಗಿ ನಿಂತಿದ್ದಾರೆ, ಬಂದಿದ್ದಾರೆ. ಸಮೀಯತು ಬಂದಿದ್ದಾರೆ ಅಂದರೆ ದ್ವಿವಚನ. ಯಾರು? ಹಂಸಡಿಪಿಕರು. ಯುಧೇ ಹರಿಂ, ಹರಿಂ ಅಂದರೆ ಭಗವಂತ ಶ್ರೀಕೃಷ್ಣ, ಹರಿಯ ಜತೆಗೆ ಯುಧೇ ಯುದ್ಧ ಮಾಡಲು, ಯುಧೇ. ಸೊ ಹರಿಶ್ಚ ತೌ ಸಸಾರಃ ಅಂದರೆ ಕೃಷ್ಣ ನೋಡಿದ, ಓ ಇಷ್ಟು ಜನ ಇದ್ದಾರಾ ಅಂದರೆ 17 ಅಕ್ಷೋಹಿಣಿ ಸೈನ್ಯವ ಅಂತೆ ನೋಡಿದ್ದು ಪುರ್ಸೋತೆ ಇಲ್ಲ. ಕೃಷ್ಣ ಏನು ಮಾಡಿದ? ತೌ ಅಂತೇಳಿದರೆ ಆ ಹಂಸಡಿಬಿಕರ ಮೇಲೆ ಸಸಾರಃ, ಸಸಾರ ಅಂದರೆ ಹೋಗುದು ಅಂತೇಳಿದರೆ ಏನಿಲ್ಲಿ? ಇದು ಯುದ್ಧ ಅಲ್ವಾ? ಸೊ ಯುದ್ಧದಲ್ಲಿ ಹೋಗುದು ಅಂತೇಳಿದರೆ ಆ ಹಂಸಡಿಬಿಕರ ಕಡೆಗೆ ಶ್ರೀಕೃಷ್ಣನು ಧಾವಿಸಿದ ಅಂತೇಳಿದರೆ ಯುದ್ಧಕ್ಕಾಗಿ ಮೇಲೇರಿ ಹೋದ, ಧಾವಿಸಿ ಹೋದ, ಆಕ್ರಮಣ ಮಾಡಿದ. 249.
ಸೊ ಹೀಗೆ ದ್ವಿರಷ್ಟ ಸೇನೆಯ 16 ಅಕ್ಷೋಹಿಣಿ ಯುತೌ ಸೇರಿ ಸಹ ಏಕಯೈವ ಮತ್ತೆ ಒಂದು ಅಕ್ಷೋಹಿಣಿ 17 ಅಕ್ಷೋಹಿಣಿ ಸೇನೆಯೊಂದಿಗೆ ಯುತೌ ಈ 17 ಅಕ್ಷೋಹಿಣಿ ಸೇನೆಯಿಂದ ಕೂಡಿದವರಾಗಿ ತೌ ನೃಪವು ಆ ಇಬ್ಬರು ಹಂಸಡಿಬಿಕರು ರಾಜರುಗಳು ಸಮೀಯತುಹು ಬಂದಿದ್ದಾರೆ ಯುದ್ಧ ಮಾಡಲು ಹರಿಂ ಕೃಷ್ಣನ ಜೊತೆಗೆ. ಹರಿಶ್ಚ ಕೃಷ್ಣನಾದರೂ ತೌ ಸಸಾರಹ ಕೃಷ್ಣನು ಆ ಹಂಸಡಿಬಿಕರ ಎದುರಿಗೆ ತೌ ಅಂದರೆ ಆ ಇಬ್ಬರನ್ನು ಕುರಿತು ಹಂಸಡಿಬಿಕರನ್ನು ಕುರಿತು ಸಸಾರಹ ಅಂತೇಳಿದ್ರೆ ಆಕ್ರಮಣ ಮಾಡಿದ. ಅಲ್ಲಿಗೆ ಎಷ್ಟನೇ ಶ್ಲೋಕ ಆಯಿತು? 249ನೇ ಶ್ಲೋಕ ಆಯಿತು. ಅಲ್ಲಿಗೆ ಇವತ್ತು ಸುಮಾರು ಶ್ಲೋಕ ಆಯಿತು ಅಂತೇಳಿದ್ರೆ ಇನ್ನು ಓದಲಿಕ್ಕೆ ಕಷ್ಟ ಆಗ್ತದಲ್ವ. 245ರಿಂದ ಸ್ಟಾರ್ಟ್ ಆದದ್ದು 249 ತನಕ. ಸೊ ಓದಲಿಕ್ಕೆ ಕಷ್ಟ ಆಗ್ಬೋದು ಅಂತೇಳಿ ಇವತ್ತಿಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.